ಕ್ಯಾಬಿನೆಟ್ ಕಸರತ್ತು ರಾಹುಲ್ ಸೂಚನೆ ಏನು? ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ರಾಜ್ಯ ರಾಜಕಾರಣದ ದೃಷ್ಟಿ ಈಗ ಸಂಪೂರ್ಣವಾಗಿ ದೇಶದ ರಾಜಧಾನಿ ದೆಹಲಿಯತ್ತ ನೆಟ್ಟಿದೆ. ಸಿಎಂ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರದ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇರೋದು ಕೇವಲ 20 ಸಚಿವ ಸ್ಥಾನಗಳು. ಆದರೆ ಆಕಾಂಕ್ಷಿಗಳ ಪಟ್ಟಿ ಮಾತ್ರ 40ರಿಂದ 50 ದಾಟಿದೆ. ಈ ನಡುವೆ ಕಾಂಗ್ರೆಸ್ ಹೈಕಮಾಂಡು ವಿಶೇಷವಾಗಿ ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರಿಗೆ ಬಿಗ್ ಟಾಸ್ಕ್ ಒಂದನ್ನು ಕೊಟ್ಟಿದ್ದಾರೆ. ಹಿರಿಯರ ರಿಪೋರ್ಟ್ ಕಾರ್ಡ್ ನೋಡಿ ಹೊಸಬರಿಗೆ ಮನೆ ಹಾಕಿ ಅನ್ನೋದು ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರ. ಹಾಗಾದ್ರೆ ಡೆಲ್ಲಿಯಲ್ಲಿ ನಡೀತಿರೋ ಆ ಹೈ ವೋಲ್ಟೇಜ್ ಮೀಟಿಂಗ್ ಏನು? ಚಾನ್ಸು ಯಾರಿಗೆ ಸಿಗುತ್ತೆ, ಯಾರಿಗೆ ಮಿಸ್ ಆಗುತ್ತೆ? ಕಂಪ್ಲೀಟ್ ಡೀಟೇಲ್ಸು ಈ ವರದಿಯಲ್ಲಿದೆ. ಎಲ್ಲವನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆಯ ತನಕ ಮಿಸ್ ಮಾಡದೆ ನೋಡಿ. ಕರ್ನಾಟಕದ ಸಚಿವ ಸಂಪುಟದ ಫೈನಲ್ ಫೈಟು ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಪ್ರೆಸಿಡೆಂಟ್ ಬಿ.ಕೆ. ಹರಿಪ್ರಸಾದ್ ಬುಧವಾರ ಸಂಜೆನೆ ದೆಹಲಿಗೆ ಹೋಗಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಈ ಸಭೆಗೂ ಮೊದಲು ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅರ್ಧ ಗಂಟೆಗೂ ಹೆಚ್ಚು ಕಾಲ ರಹಸ್ಯ ಚರ್ಚೆಯನ್ನು ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಕೂಡ ಸುರ್ಜೇವಾಲಾರನ್ನ ಭೇಟಿ ಮಾಡಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಹೈಕಮಾಂಡ್ ಒಂದೇ ಬಾರಿಗೆ ಬಾಕಿ ಇರೋ ಎಲ್ಲ 20 ಸ್ಥಾನಗಳನ್ನು ಭರ್ತಿ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂತಂದ್ರೆ ಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಪ್ರೆಸಿಡೆಂಟ್ ಬಿ.ಕೆ. ಹರಿಪ್ರಸಾದ್ ಈ ಮೂವರು ತಮ್ಮ ಕೈಯಲ್ಲಿ 3 ಪ್ರತ್ಯೇಕ ಸಂಭಾವ್ಯ ಪಟ್ಟಿಗಳನ್ನು ಇಟ್ಕೊಂಡು ಹೋಗಿದ್ದಾರೆ. ಅಂದ್ರೆ ತಮ್ಮ ಆಪ್ತರ ಹೆಸರುಗಳನ್ನು ಸೇರಿಸಿಕೊಂಡು ಆ ಪಟ್ಟಿಗಳನ್ನು ತಗೊಂಡು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಈ ಬಾರಿಯ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಅವರು ಹೊಸ ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರ ಅನುಪಸ್ಥಿತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆ ನಡೆಸ್ತಾ ಇದ್ರು ರಾಹುಲ್ ಕೊಟ್ಟಿರೋ ಸೂಚನೆಗಳನ್ನು ಮಾತ್ರ ಖಡಕ್ ಆಗಿದ್ದಾವೆ. ಆ ಸೂಚನೆಗಳು ಏನು ಅನ್ನೋದನ್ನು ನೋಡೋದಾದ್ರೆ, ರೂಲ್ ನಂಬರ್ 1, 20 ಸಚಿವ ಸ್ಥಾನಗಳಲ್ಲಿ ಹೆಚ್ಚಾಗಿ ಹೊಸ ಮುಖಗಳಿಗೆ ಆದ್ಯತೆಯನ್ನು ನೀಡಬೇಕು. ರೂಲ್ ನಂಬರ್ 2, 55 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯುವ ನಾಯಕರಿಗೆ ಹೆಚ್ಚಿನ ಚಾನ್ಸ್ ಕೊಡಬೇಕು. ರೂಲ್ ನಂಬರ್ 3, ಕಳೆದ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದ ಹಿರಿಯ ಸಚಿವರ ಪರ್ಫಾರ್ಮೆನ್ಸ್ ರಿಪೋರ್ಟ್ ಅನ್ನ ತರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಇದು ಅತ್ಯಂತ ಮುಖ್ಯವಾದ ರೂಲ್. ಅವರು 3 ವರ್ಷ ಸಚಿವರಾಗಿದ್ದಾಗ ಏನ್ ಸಾಧನೆ ಮಾಡಿದ್ದಾರೆ, ಅಂದ್ರೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದ ವೇಳೆ ಹಳೆ ಸಚಿವರು ಏನೇನು ಸಾಧನೆ ಮಾಡಿದ್ದಾರೆ, ಎಷ್ಟು ಬಾರಿ ಕೆಡಿಪಿ ಮೀಟಿಂಗ್ ಗಳನ್ನ ಮಾಡಿದ್ದಾರೆ, ಸರ್ಕಾರದ ಯೋಜನೆಗಳನ್ನ ಜನರ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ಅದೆಷ್ಟು ಪರಿಣಾಮಕಾರಿಯಾಗಿದ್ರು, ಇಲಾಖೆಗೆ ಕೊಟ್ಟ ಕೊಡುಗೆ ಏನು, ಇದೆಲ್ಲದರ ಕಂಪ್ಲೀಟ್ ವರದಿಯನ್ನು ಪಡ್ಕೊಂಡು ಯಾರು ಸಮರ್ಥವಾಗಿ ಕೆಲಸ ಮಾಡಿದಾರೋ ಅಂತವರಿಗೆ ಮಾತ್ರ ಹಿರಿಯರ ಕೋಟಾದಲ್ಲಿ ಅವಕಾಶ ಕೊಡಿ ಅಂತ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಖಡಕ್ ಆಗಿನೂ ಹೇಳಿದ್ದಾರೆ. ಇದೇ ಮಾತು ಅಂತಿಮವಾಗುವ ಸಾಧ್ಯತೆ ಇದೆ. ಸದ್ಯ ಸಿದ್ದರಾಮಯ್ಯನವರು ಹಿರಿಯ ನಾಯಕ ಎಚ್ ಸಿ ಮಹದೇವಪ್ಪನವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರ ರಿಪೋರ್ಟ್ ಕೂಡ ಪರಿಶೀಲನೆಗೆ ಒಳಪಡುತ್ತೆ. ರಾಹುಲ್ ಗಾಂಧಿ ಏನೋ ಯುವಕರಿಗೆ, ಹೊಸಬರಿಗೆ ಚಾನ್ಸ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಕರ್ನಾಟಕದ ಮಟ್ಟಿಗೆ ಇದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ 40ಕ್ಕೂ ಹೆಚ್ಚು ಶಾಸಕರು, MLCಗಳು ಈಗ ದೆಹಲಿಯಲ್ಲೇ ಬೀಡು ಬಿಟ್ಟು ಭೀಕರ ಲಾಬಿ ನಡೆಸ್ತಾ ಇದ್ದಾರೆ. 6 ಬಾರಿ, 7 ಬಾರಿ, 8 ಬಾರಿ ಗೆದ್ದಿರೋ ಹಿರಿಯರು ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟಿಡಿದಿದ್ದಾರೆ. ಇದರ ಜೊತೆಗೆ ಜಾತಿ ಮತ್ತು ಜಿಲ್ಲಾವಾರು ಕಾಂಬಿನೇಷನ್ ಕೂಡ ದೊಡ್ಡ ತಲೆನೋವಾಗಿದೆ. SCಯಲ್ಲಿ ಎಡಬಲ ಪಂಗಡಗಳನ್ನು ಬ್ಯಾಲೆನ್ಸ್ ಮಾಡಬೇಕು. ಲಿಂಗಾಯತರಲ್ಲಿ ವೀರಶೈವ ಮತ್ತು ಪಂಚಮಸಾಲಿ ಇಬ್ಬರಿಗೂ ಪ್ರಾಧಾನ್ಯತೆ ಕೊಡಲೇಬೇಕು. ಒಕ್ಕಲಿಗ ಕೋಟಾದಲ್ಲೂ ಸಮತೋಲನವನ್ನು ಕಾಯ್ದುಕೊಳ್ಬೇಕು. ಇನ್ನು ಅಲ್ಪಸಂಖ್ಯಾತ ಸಮುದಾಯ, ಅದರಲ್ಲೂ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಈ ಬಾರಿ 5 MP ಸೀಟ್ಗಳನ್ನು ಗೆಲ್ಲಿಸ್ಕೊಟ್ಟಿರೋ ಕಾರಣ ಅಲ್ಲಿನ ಅಲ್ಪಸಂಖ್ಯಾತ ಶಾಸಕರು ತಮಗೆ 4 ಸಚಿವ ಸ್ಥಾನ ಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ನಿಮಗೆ ನೆನಪಿರಬಹುದು, ಕಳೆದ ಮೇ 22ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ ನಂತರ ಹಳೆ ಸಂಪುಟ ವಿಸ್ತರಣೆ ಆಗಿತ್ತು. ಬಳಿಕ ಜೂನ್ 3ನೇ ತಾರೀಕು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಜೊತೆ 12 ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. 13ನೇವರಾಗಿ ಯತೀಂದ್ರ ಸಿದ್ದರಾಮಯ್ಯ ಹೊಸದಾಗಿ ಸೇರ್ಪಡೆ ಆಗಿದ್ರು. ಮೂಲಗಳ ಪ್ರಕಾರ ಈ ಮುಂಬರುವ ಸಂಪುಟ ವಿಸ್ತರಣೆಯಲ್ಲಿ ಹಳೆ ಸಂಪುಟದಲ್ಲಿದ್ದ ಕೇವಲ 3ರಿಂದ 4 ಹಿರಿಯರಿಗಷ್ಟೇ ಮತ್ತೆ ಚಾನ್ಸ್ ಸಿಗ್ತಾ ಇದೆ. ಉಳಿದೆಲ್ಲ ಸ್ಥಾನಗಳು ಹೊಸ ಮುಖಗಳ ಪಾಲಾಗಲಿದ್ದಾವೆ. ಈ 3-4 ಮಂದಿ ಹಿರಿಯರ ಪೈಕಿ ಮಧು ಬಂಗಾರಪ್ಪ ಮಾತ್ರ ಹೊಸಬರಾಗಿದ್ದು, ಮಿಕ್ಕವರೆಲ್ಲ ಹಳೆ ಹಿರಿಯ ಸಚಿವರೇ ಆಗಿರ್ತಾರೆ. ಇನ್ನು ಇದೇ ಸಭೆಯಲ್ಲಿ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಹಾಗೂ ಜುಲೈ 21ಕ್ಕೆ ಖಾಲಿಯಾಗಲಿರೋ 5 ವಿಧಾನ ಪರಿಷತ್ ಸ್ಥಾನಗಳ ನಾಮನಿರ್ದೇಶನದ ಬಗ್ಗೆನೂ ಚರ್ಚೆ ನಡೀತಾ ಇದೆ. ಇವತ್ತು ಸಂಜೆ ಎಐಸಿಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಸಂಭಾವ್ಯ ಸಚಿವರ ಅಂತಿಮ ಪಟ್ಟಿ ಸಿದ್ಧವಾಗಿರೋ ಸಾಧ್ಯತೆ ಇದೆ. ಆ ಬಳಿಕ ಈ ಪಟ್ಟಿಗೆ ರಾಹುಲ್ ಗಾಂಧಿ ಅವರಿಂದ ಅಧಿಕೃತ ಒಪ್ಪಿಗೆಯನ್ನು
ಅಧಿಕಾರವನ್ನು ಪಡೆಯಲಾಗ್ತದೆ. ಎಲ್ಲವೂ ಅಂದ್ಕೊಂಡಂತೆ ನಡೆದರೆ ಬರೋ ಸೋಮವಾರ ಅಂದರೆ ಜುಲೈ 20ನೇ ತಾರೀಕು ಅಥವಾ ಮಂಗಳವಾರ ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮ ನಡೆಯೋ ಸಾಧ್ಯತೆ ದಟ್ಟವಾಗಿದೆ. ಒಟ್ಟಿನಲ್ಲಿ ಹೈಕಮಾಂಡ್ನ ಈ ಯುವ ಸೂತ್ರ ಮತ್ತು ಪರ್ಫಾರ್ಮೆನ್ಸ್ ರೂಲ್ಸು ಯಾರಿಗೆ ವರವಾಗುತ್ತೆ ಯಾರಿಗೆ ಮುಳುವಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.